ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ರೇಯ. ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಳಿಗ್ಗೆ ಎದ್ದು ಸ್ವಲ್ಪ ವಾಕಿಂಗ್ ಅಂತ ಬಂದಿದ್ದೆ ಈಚೆ. ಸೊ ಸಿ ದಿಸ್ ಬ್ಯೂಟಿಫುಲ್ ನೇಚರ್ ಅರೌಂಡ್ ಮೀ. ನೋಡಲಿಕ್ಕೆ ತುಂಬ ಚೆಂದ ಕಾಣ್ತಾ ಉಂಟು. ಐ ಗೆಸ್ ಸಮ್ಟೈಮ್ಸ್ ನಾವು ಪ್ರಕೃತಿಯೊಟ್ಟಿಗೆ ಸ್ವಲ್ಪ ಟೈಮ್ ಕಳಿಬೇಕು. ನಮ್ಮ ಹೆಲ್ತಿಗೆ ಸಹ ಒಳ್ಳೆಯದು. ಬಟ್ ನನಗೆ ಸಹ ತುಂಬ ಇಷ್ಟ. ಅದಕ್ಕೆ ನಾನು ಮೋಸ್ಟ್ ಆಫ್ ದ ಟೈಮ್ ಬೆಳಿಗ್ಗೆ ಏಳುವಾಗ ಒಂದು 5 to 10 ಮಿನಿಟ್ಸ್ ಆದರೂ ನೇಚರಲ್ಲಿ ಆಚೀಚೆ ಗಿಡಗಳನ್ನು ನೋಡ್ತಾ, ಹೂಗಳನ್ನು ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ತೇನೆ. ಸೊ ನೀವು ಸಹ ಮಾಡ್ತಾಯಿರಿ, ನೋಡಿ ನಿಮಗೆ ಹೇಗೆ ಖುಷಿ ಸಿಗ್ತದೆ ಅಂತ ಹೇಳಿ. ಪ್ಲ್ಯಾನ್ ಏನಂದರೆ ಸ್ವಲ್ಪ ತರಕಾರಿ ಬೆಳೆಸಲಿಕ್ಕೆ ಅಂತ ಹೇಳಿ ಇವತ್ತು ಬೀಜ ಬಿತ್ತುವ ಅಂತ. ಸೊ ಲಾಸ್ಟ್ ಟೈಮ್ ಸಹ ನಾನು ಟ್ರೈ ಮಾಡಿದ್ದೆ ವೆರೈಟಿ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಸ್ವಲ್ಪ ಆಗಿತ್ತು ಸಹ. ಬಟ್ ಫ್ಯೂ ಆಫ್ ದೆಮ್ ಈ ವೆದರಿಗೆ ಆ್ಯಂಡ್ ಈ ಸಾಯಿಲ್ಗೆ ಸೂಟ್ ಆಗ್ತಾ ಸಹ ಇಲ್ಲ ಇತ್ತು. ಮತ್ತು ಸೊ ನನಗೆ ಇಷ್ಟ ಟ್ರೈ ಮಾಡೋದು ಆ್ಯಂಡ್ ಅದೇನೋ ಖುಷಿ, ನಾವೇ ಬೆಳೆಸಿದಲ್ಲಿ ವೆಜಿಟೇಬಲ್ಸ್ ಆಗೋದು, ಅದನ್ನು ತೆಗೆದು ನಾವು ಏನಾದರೂ ಡಿಶನ್ನು ಪ್ರಿಪೇರ್ ಮಾಡೋದು. ಸೊ ಅದೇನೋ ತುಂಬ ಖುಷಿ ಕೊಡ್ತದೆ. ಮತ್ತು ಈಗ ಹೊರಗೆ ಸಿಗುವ ವೆಜಿಟೇಬಲ್ಸಲ್ಲಿ ತುಂಬ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಗೆ ಎಲ್ಲ ಸ್ಪ್ರೇ ಮಾಡಿರ್ತಾರೆ. ಸೊ ಸಮ್ಟೈಮ್ಸ್ ನಿಮಗೆ ಚಾನ್ಸ್ ಇದ್ದರೆ ನಿಮ್ಮ ಮನೆಯಲ್ಲೇ ನೀವು ಸ್ವಲ್ಪ ತರಕಾರಿಯನ್ನು ಬೆಳೆಸಿ. ಸೊ ನಿಮಗೆ ಸಹ ಖುಷಿ ಆಗ್ತದೆ, ನಿಮಗೆ ಸಹ ಒಂದು ಟೈಮ್ ಪಾಸ್ ಆಗ್ತದೆ, ನಿಮಗೊಂದು ಹಾಬೀಸ್ ಆಗ್ತದೆ, ಅದೊಂದು ಥೆರಪಿ ಥರ ಸಹ ಫೀಲ್ ಆಗ್ತದೆ. ಸೊ ನಾನು ಲಾಸ್ಟ್ ಟೈಮ್ ಯಾವುದೆಲ್ಲ ತರಕಾರಿಗಳನ್ನು ಬೆಳೆಸಿದ್ದೆ ಅದರದ್ದು ಕೆಲವು ಕ್ಯಾಪ್ಚರ್ಸ್ ಫೋಟೋಸ್ ಉಂಟು. ಅದನ್ನು ನಾನು ಇಲ್ಲಿ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ, ಜಸ್ಟ್ ಸೊ ದ್ಯಾಟ್ ನಿಮ್ಮ ನೋಡಿ ಹೇಗೆ ಗೊತ್ತಾಗಲಿ ಲೈಕ್ ಯಾವುದೆಲ್ಲ ತರಕಾರಿಯನ್ನು ಹಾಕಿದ್ದೆ ಅಂತ. ಇವತ್ತು ನಾನು 3 ತರಕಾರಿ ಬೆಳಗ್ಗೆ ಪ್ಲ್ಯಾನ್ ಮಾಡಿದ್ದು. ಒಂದು ಬೆಂಡೆಕಾಯಿ, ಮತ್ತು ಇನ್ನೊಂದು ಕೊತ್ತಂಬರಿ, ಮತ್ತು ಮೆಣಸು. ಸೊ ಪಾಲಕ್ ಸಹ ಹಾಕಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಅದು ಸೀಡ್ಸ್ ಸರಿ ಇಲ್ಲ ಅಂತ ಆಯಿತು. ಸೊ ಅದೊಂದು ಹೊಸದು ಸೀಡ್ಸ್ ತರಬೇಕು. ನೋಡುವ, ಇವತ್ತು 3 ಬೀಜಗಳನ್ನು ಬಿತ್ತುವ. ಸೊ ಈ ಥರ ಉದ್ದ ಬದನೆಗಳನ್ನು ನಾವು ಲಾಸ್ಟ್ ಎಸ್ ಇದು ಸ್ವಲ್ಪ ಟೈಮ್ ಆದಷ್ಟೇ ಹೀಗೆ ಬೆಳೆಸಿದ್ದೇವೆ ಬದನೆ ಗಿಡಗಳನ್ನೆಲ್ಲ ಹಾಕಿ. ಇದು ಕುಂಬಳಕಾಯಿ. ಒಂದು ಬಳ್ಳಿ ತೆಂಗಿನ ಮರದ ಮೇಲೆ ಹೋಗಿತ್ತು. ಸೊ ಅಲ್ಲಿಂದ ಮತ್ತೆ ನಾವು ಇದನ್ನೀಗ ತೆಗೆದದ್ದು. ಸ್ಪಿನಾಚ್ ಗ್ರೋ ಆಗ್ತಾ ಉಂಟು. ಮೊನ್ನೆ ಹಾಕಿದಷ್ಟೇ ಬಳ್ಳಿ ಹೋಗ್ತಾ ಉಂಟು. ಸೊ ಇಲ್ಲಿ ಮನೆಯಲ್ಲಿ ಇದ್ದ ಕೊತ್ತಂಬರಿಯನ್ನು ಸ್ವಲ್ಪ ಹೀಗೆ ಜಜ್ಜಿ, ಸೊ ಅದರಲ್ಲಿರೋ ಸೀಡ್ಸ್ ಎಲ್ಲ ಹೊರಗೆ ಬರುವ ಹಾಗೆ ಸ್ವಲ್ಪ ಸೋಕ್ ಮಾಡಿಟ್ಟದ್ದು ನಿನ್ನೆ ನೈಟ್.